ಈ ತರ ಎಗ್ ಬಿರಿಯಾನಿ ನೀವೇನಾದ್ರೂ ಒಂದ್ಸಲ ಟ್ರೈ ಮಾಡಿದ್ರೆ ಫಿದಾ ಆಗದಂತೂ ಗ್ಯಾರಂಟಿ. ಯಾಕೆಂದರೆ ಇದರ ರುಚಿ ಅದ್ಭುತವಾಗಿರುತ್ತೆ. ನೋಡಿ ಎಷ್ಟು ಸಕ್ಕದಾಗಿದೆ ಅಂತ. ಮೊದಲಿಗೆ ಒಂದು ಬಾಲ್ನೆ ಇಟ್ಟು ಅದರಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಸೈಡ್ ಅಲ್ಲಿ ಮೊಟ್ಟೆನೂ ಬೇಯಿಸ್ಕೋಬೇಕು. ಒಂದ್ 10 ನಿಮಿಷ ಕರೆಕ್ಟ್ ಆಗಿ ಬೇಯಿಸಿದ್ರೆ ಸಾಕಾಗುತ್ತೆ. ಅದಕ್ಕೆ ನಂತರ ಈರುಳ್ಳಿ ಬಾಡಿಸ್ಕೋಬೇಕು. ನೆಕ್ಸ್ಟ್ ಈ ಐಟಮ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇನೇನು ಅಂತ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಬೆಂದಿರುವ ಮೊಟ್ಟೆ ಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಮಸಾಲೆ ಹುಳಿಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ಗಿಡಿ. ಈರುಳ್ಳಿ ಈ ರೇಂಜ್ ಬ್ರೌನ್ ಆದ್ಮೇಲೆ ಮಸಾಲಾ ಪದಾರ್ಥಗಳು ಹಾಕಬೇಕು. ನಂತರ ಬೆಳ್ಳುಳ್ಳಿ, ಶುಂಠಿ ಹಾಗೂ ಟೊಮೆಟೊ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಸೇರಿಸ್ಕೋಬೇಕು. ಎಣ್ಣೆ ಬಿಡಕ್ ಶುರು ಆದ್ಮೇಲೆ ಹಸಿ ಮೆಣಸು ಹಾಕೋಬೇಕು. ಪಕ್ಕದಲ್ಲಿ ಅಕ್ಕಿ ಬೇಯಿಸಕ್ಕೆ ನೀರ್ ಇಡಬೇಕು. ಯಾಕಂದ್ರೆ ನಾವು ಬಿರಿಯಾನಿ ಮಾಡ್ತಿದೀವಿ, ಪಲಾವ್ ಅಲ್ಲ. ಇದ್ರಲ್ಲಿ ಏನೇನು ಹಾಕ್ಬೇಕು ಅಂತಾನು ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. ನೆಕ್ಸ್ಟ್ ಮೊಟ್ಟೆ ಇದ್ರೊಳಗೆ ಹಾಕಿ ಜೊತೆಗೆ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ 10-15 ನಿಮಿಷ ಆದ್ಮೇಲೆ ಮೊಟ್ಟೆ ಹಾಗೂ ಅರ್ಧ ಮಸಾಲ ತೆಗೆದು ಒಂದು ಪಾತ್ರೆಯಲ್ಲಿ ಇಡಿ. ಈಗ 90% ಬೆಂದಿರುವ ರೈಸ್ ಮುಕ್ಕಾಲ್ ಭಾಗ ಹಾಕ್ಬೇಕು. ಅದರ ನಂತರ ಮೊಟ್ಟೆಗಳು ಹಾಗೂ ಮಸಾಲೆ ಹಾಕಿ ಆಮೇಲೆ ಉಳಿದಿರೋ ರೈಸ್ ಹಾಕಿ ದಮ್ ಮಾಡಬೇಕು. 5 ನಿಮಿಷ ಹೈ ಫ್ಲೇಮ್ ಅಲ್ಲಿ, 15 ನಿಮಿಷ ಲೋ ಫ್ಲೇಮ್ ನಲ್ಲಿ. ಎಷ್ಟು ಮಾಡಿದ್ರೆ ಹೋಟೆಲ್ ಸ್ಟೈಲ್ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾ ಜನ ಹೇಳ್ಬೋದು ಇದು ಬಿರಿಯಾನಿ ಅಲ್ಲ ಅಂತ. ಹೌದು, ಕರೆಕ್ಟ್. ಯಾಕೆಂದ್ರೆ ನಿಜವಾದ ಬಿರಿಯಾನಿ ಅಂದ್ರೆ ಅದರಲ್ಲಿ ಮಾಂಸ ಇರಲೇಬೇಕು. ಬಟ್ ಈ ರೆಸಿಪಿ ಅದೇ ರುಚಿ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.